ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಪಶ್ಚಿಮ ಬಂಗಾಳದ ಎರಡನೇ ಹಂತದ ಮತದಾನ. 142 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. 7 ಜಿಲ್ಲೆಗಳಲ್ಲಿ ಮತದಾನ ಆಗುತ್ತೆ. ಸುಮಾರು 2500 ತುಕಡಿಗಳು, ಭದ್ರತಾ ಪಡೆಗಳು, ಕೇಂದ್ರೀಯ ಭದ್ರತಾ ಪಡೆಗಳು ಟೆಂಟ್ ಹಾಕಿದ್ದಾವೆ. ಅತ್ಯಂತ ಸುರಕ್ಷಿತವಾಗಿ, ಸಂಪೂರ್ಣವಾಗಿ ನಿರುಮ್ಮಳ ಆಗುವ ಹಾಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಕಂಕಣ ತೊಟ್ಟಿದ್ದಾರೆ. ತಮಗೆ ಗೊತ್ತಿರೋ ವಿಚಾರ. ನಿನ್ನೆಯ ಸಂಚಿಕೆಯಲ್ಲಿ ಒಂದು ಘಟನೆಯನ್ನು ತಮಗೆ ಹೇಳಿದ್ದೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ 3-4 ಕೇಸ್ಗಳನ್ನು ಪ್ರಸ್ತಾಪ ಮಾಡಿ ಅಜಯ್ ಪಾಲ್ ಶರ್ಮಾ ಅಲ್ಲಿಯ ಡೈಮಂಡ್ ಹಾರ್ಬರ್ನಲ್ಲಿರುವಂಥ ಒಬ್ಬ ಗೂಂಡಾನ ಮನೆ ಹತ್ರ ಹೋಗಿ ಆತನಿಗೆ ವಾರ್ನಿಂಗ್ ಕೊಟ್ಟು ಬಂದಂಥ ವಿಚಾರ ಹೇಳಿದ್ದೆ. ಜಹಾಂಗೀರ್ ಖಾನ್ ಅಂಥೇಳಿ ಆತನ ಹೆಸರು. ಆತ TMC ಅಭ್ಯರ್ಥಿ. ಯಾವಾಗ ಅಜಯ್ ಪಾಲ್ ಶರ್ಮಾ ಬರ್ತಾರೆ ಅಂತ ಗೊತ್ತಾಗುತ್ತೆ, ಮನೆಯಿಂದ ಪರಾರಿಯಾಗಿರ್ತಾನೆ. ಈ ಗೂಂಡಾಗಳ ಕತೆ ಅಷ್ಟೇ. ಗೂಂಡಾಗಳು ಯಾವಾಗಲೂ ಯಾರು ದುರ್ಬಲರಾಗಿರ್ತಾರೋ ಅವರೆದುರಿಗೆ ತಮ್ಮ ದಾದಾಗಿರಿಯನ್ನು ಮಾಡ್ತಿರ್ತಾರೆ. ಯಾವಾಗ ಪೊಲೀಸ್ ಪಡೆ ಗಟ್ಟಿಯಾಗಿದೆ ಅಂತ ಗೊತ್ತಾದ ತಕ್ಷಣ ಪರಾರಿಯಾಗಲಿಕ್ಕೆ ಶುರು ಮಾಡ್ತಾರೆ. ಅಜಯ್ ಪಾಲ್ ಶರ್ಮಾಗೆ ಸಿಂಗಮ್ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ. ಈತ ಹಾಗೆ ನೋಡಿದರೆ ಪಂಜಾಬ್ ಕೇಡರ್ ಆಫೀಸರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈತ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ JCP ಅಂತ ಕೆಲಸ ಮಾಡ್ತಾರೆ. ಅಣ್ಣ ತಮ್ಮ ಇಬ್ಬರು ಇದ್ದಾರೆ. ತಮ್ಮ ಅಮಿತ್ ಪಾಲ್ ಶರ್ಮಾ ಅಂತೇಳಿ ಪಕ್ಕದಲ್ಲಿ ಅಲಹಾಬಾದ್ನ ಪಕ್ಕದಲ್ಲಿರುವಂಥ ಕೌಶಾಂಬಿನಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆತ IAS ಆಫೀಸರ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದಾರೆ ಅಲ್ಲಿ ಅವರು. ಅಣ್ಣ ತಮ್ಮ ಇಬ್ಬರು. ತಮ್ಮ IAS ಆಫೀಸರ್ ಅಮಿತ್ ಶರ್ಮಾ, ಈತ ಅಣ್ಣ JCP ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸು. ಅಲ್ಲಿಯೂ ಕೂಡ ಇದೇ ರೀತಿಯಾದ ಕೆಲಸ ಮಾಡಿ ಬಂದಂಥ ಮನುಷ್ಯ. ಹೀಗಾಗಿ ಈತನಿಗೆ ಸಿಂಗಮ್ ಅಂತ ಕರೀತಾರೆ. ಬರ್ತಿರೋ ಹಾಗೆ ಈತನಿಗೆ ಜಹಾಂಗೀರ್ ಖಾನ್ ಬಗ್ಗೆ ಭಾಳಷ್ಟು ದೂರುಗಳು ಬರ್ತವೆ. ಈತ ತನ್ನ ಪಡೆಯನ್ನು ಕರ್ಕೊಂಡು ಆತನ ಮನೆ ಬಳಿ ಹೋಗ್ತಾರೆ. ಮನೆ ಬಳಿ ಹೋದಾಗ ಜಹಾಂಗೀರ್ ಖಾನ್ ಇರೋದಿಲ್ಲ. ಜಹಾಂಗೀರ್ ಖಾನ್ ಇಲ್ಲದೆ ಇದ್ದಾಗ ಅವ್ರು ಹೆಣ್ಮಕ್ಳಲ್ಲೇ ನಿಂತಿರ್ತಾರೆ. ಹೇಳ್ತಾರೆ, ಇದರ ಬದಮಾಶಿ किया तो आप लोगों को ऐसा पीटूंगा 4 जन्म तक इसका याद रखेंगे, वैसा करेंगे हम लोग ಅಂತ. सब लोग जो इधर खड़ा हुआ है सब लोग याद रखो, बदमाशी किया तो आपको छोड़ूंगा नहीं मैं ಅಂತ ಧಮಕಿ ಹಾಕಿ ಅಲ್ಲಿಂದ ಹೋಗ್ತಾರೆ. ಯಾವಾಗ ಇವರು ಧಮಕಿ ಹಾಕ್ತಾರೋ ಇದ್ದಕ್ಕಿದ್ದ ಹಾಗೆ TMC ಪಕ್ಷ ಅಲರ್ಟ್ ಆಗಿಬಿಡುತ್ತೆ. ಮಮತಾ ಬೇಗಮ್ ಅವ್ರ ಪಕ್ಷ. ರಿಜು ದತ್ತ ಅಂಥೇಳಿ ಅವರ ಸ್ಪೋಕ್ಸ್ ಪರ್ಸನ್, ಆತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಅದ್ಯಾವುದೋ ಉತ್ತರ ಪ್ರದೇಶದಿಂದ ಸಿಂಗಮ್ ಅಂತ ಬಂದಿದ್ದಾರಂತೆ. ಅವರು ನಮ್ಮ ಬಂಗಾಲದೇಶದವ್ರಿಗೆ, ಪಶ್ಚಿಮ ಬಂಗಾಳದವ್ರಿಗೆ ಧಮಕಿ ಹಾಕ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ದಾದಾಗಿರಿಯನ್ನು ಮಾಡ್ತಾ ಇದ್ದಾರೆ. ಮೇ 4ನೇ ತಾರೀಕಾಗಲಿ ಆಮೇಲೆ ಇವ್ರ ಮೇಲಿದೆ, ಆವಾಗ ನಾವು ಯಾರು ಅಂತ ಇವರು ತೋರಿಸ್ತೀವಿ. ಮೇ 4ನೇ ತಾರೀಕು ಆದಮೇಲೆ ಇವ್ರ ಮೇಲೆ FIR ಹಾಕ್ತೀವಿ. ಇವ್ರು ಎಲ್ಲಿ ಬೇಕಾದಲ್ಲಿ ಓಡಿ ಹೋಗಲಿ. ಅಜಯ್ ಪಾಲ್ ಶರ್ಮಾ ಅದು ಯಾರಿದಾರಲ್ಲ IPS ಆಫೀಸರು, ಆತ ಎಲ್ಲಿ ಬೇಕಾದರೂ ಓಡಿ ಹೋಗಲಿ, ಆತನ ಘಸೀಟ್ಕೆ ಲೇಕೆ ಹಂಗೆ ಅಂದರೆ ಎಳ್ಕೊಂಡು ಬರ್ತಾರಂತೆ. ಎಳ್ಕೊಂಬಂದು ಜೈಲಲ್ಲಿ ಹಾಕ್ತೀವಿ, ಚಾರ್ಜ್ ಶೀಟ್ ಹಾಕ್ತೀವ್ರು ಅವ್ರ ಮೇಲೆ ಅಂತ ಧಮಕಿಯನ್ನು ಹಾಕ್ತಾನೆ ಈ ಇನ್ನೊಬ್ಬ ಗುಂಡ ರಿಜು ದತ್ತ ಅಂಥೇಳಿ. TMCಯ ಈತ ಸ್ಪೋಕ್ಸ್ ಪರ್ಸನ್ ಅಂತ. ಈತನಿಗೆ ಕಾನೂನೇ ನೋಡಿ, ಈ ಯಾವಾಗಲೂ ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಮಮತಾ ಬೇಗಮ್ ಯಾವತ್ತು ಕಾನೂನನ್ನು ಪಾಲಿಸಿಕೊಂಡು ತನ್ನ ದರ್ಬಾರನ್ನು ಮಾಡಿದವಳಲ್ಲ. ಯಾವಾಗ CBI ಅವರು ಎನ್ಕ್ವೈರಿ ಮಾಡ್ತಾರೆ, CBI ಅವ್ರನ್ನ ಅಟ್ಟಿಸ್ಕೊಂಡು ಹೊಡೆದಂಥ ಹೆಣ್ಮಕ್ಳು, ಅವ್ರ ಕೈಯಿಂದ ಫೈಲ್ ಕಿತ್ಕೊಂಡು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವ್ರ ಮೇಲೆ ಹೇಗೆ ದಾಳಿ ಮಾಡಿಸಿದ್ರು ಅಂದರೆ ಅವರು ಅಲ್ಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಯ್ತು, ಆ ಸ್ಥಿತಿ ತಂದರು. CBI ಅವರು ಎನ್ಕ್ವೈರಿ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಕಡೆಯಿಂದ ಕೇಸ್ ಹಾಕ್ಸಿದ್ರು. ಈ ಎಲ್ಲ ಕೃತ್ಯಗಳನ್ನು ಮಾಡಿದಂಥ ಹೆಣ್ಮಗಳು ಮಮತಾ ಬೇಗಮ್. ಮಮತಾ ಬೇಗಮ್ ಅವರ ಪಕ್ಷದ ಸ್ಪೋಕ್ಸ್ ಪರ್ಸನ್ ಇನ್ನು ಹೆಂಗಿರ್ಲಿಕ್ಕೆ ಸಾಧ್ಯ? ಆತನಿಗೆ ಭಾರತೀಯ ನ್ಯಾಯ ಸಂಹಿತೆಯ ಕಾಯ್ದೆಗಳೇ ಗೊತ್ತಿಲ್ಲ. ಭಾರತೀಯ ನ್ಯಾಯ ಸಂಹಿತೆಯ BNSS ಅಂತಾರೆ, ಸುರಕ್ಷಾ ಸಮಿತಿ ಅಂತ. ಅದರ ಪ್ರಕಾರ 218ನೇ ಸೆಕ್ಷನ್ ಪ್ರಕಾರ ಯಾವುದೇ ಒಬ್ಬ ಆಫೀಸರ್ನ ಡೆಪ್ಯೂಟ್ ಮಾಡಿದ ಸಂದರ್ಭದಲ್ಲಿ, ಪೊಲೀಸ್ ಅಬ್ಸರ್ವರ್ ಅಂತ ಅಥವಾ ಯಾವುದೋ ಕಾರ್ಯನಿಮಿತ್ತ ಆತನ ಡೆಪ್ಯೂಟ್ ಮಾಡಿದ ಸಂದರ್ಭದಲ್ಲಿ ಆತನಿಗೆ ಇಮ್ಯುನಿಟಿ ಇರುತ್ತೆ, ಆತನಿಗೆ ಸರ್ವಾಧಿಕಾರ ಇರುತ್ತೆ ಅಲ್ಲಿ ಕೆಲಸ ಮಾಡಲಿಕ್ಕೆ, ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ. ಒಂದು ವೇಳೆ ಆತನ ಮೇಲೆ ಮೊಕದ್ದಮೆಯನ್ನು ಮಾಡಬೇಕು ಅಂತ ಮೇ 4ನೇ ತಾರೀಕು ನಂತರ ಮಮತಾ ಬೇಗಮ್ ಗೆದ್ದ ಮೇಲೆಯೂ ಕೂಡ ಕೇಸ್ ಹಾಕಬೇಕು, ಈ ಅಜಯ್ ಪಾಲ್ ಶರ್ಮಾನ ಬಿಡಬಾರ್ದು ಅನ್ನೋಂಥ ಹಠ ತೊಟ್ಟದ್ದೇ ಆದರೂ ಕೂಡ ಆಕೆ ಎಲ್ಲಿ ಯಾವ ರಾಜ್ಯದಲ್ಲಿ ಆಕೆ ಅದು ಯಾವ ಕೆಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಯಾಗ್ರಾಜಲ್ಲಿ ಕೆಲಸ ಮಾಡ್ತಾರೆ, JCP ಅಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಿಂದ ಅನುಮತಿ ಪಡಿಬೇಕು. ಅನುಮತಿ ಪಡೆದಾದ್ಮೇಲೆ ಆತನ ಮೇಲೆ FIR ಹಾಕ್ಬೋದು. ಯೋಗಿ ಆದಿತ್ಯನಾಥ ಸರ್ಕಾರದಲ್ಲಿ ಅವರ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸು
ಪಶ್ಚಿಮ ಬಂಗಾಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಮಾಡಲಿಕ್ಕೆ ಮಾಡಿರೋ ಕೆಲಸದ ವಿರುದ್ಧವಾಗಿ FIR ಹಾಕಲಿಕ್ಕೆ ಒಪ್ಪಲಿಕ್ಕೆ ಸಾಧ್ಯವ? ಆಮೇಲೆ ಈತ ಸಿಂಗಮ್ ಅಂತ ಹೆಸರು ಯಾಕೆ ಬಂದಂದರೆ ಅತಿಕ್ ಅಹಮದ್ ನಂತವ್ರನ್ನ ನೆಟ್ಟಗೆ ಮಾಡಿದ ಮನುಷ್ಯ, ಶಹಾಬುದ್ದೀನ್ ಅಂತವ್ರು ನೆಟ್ಟಗೆ ಮಾಡಿದ ಮನುಷ್ಯ, ಆತರ ಮೇಲೆ ಈ ರೀತಿ ಈತ ಧಮಕಿ ಹಾಕ್ತಾನೆ ಅಂದರೆ ಯಾಕೆ ಈತ ಹೀಗೆ ಧಮಕಿ ಹಾಕ್ತಾನೆ ಅಂದರೆ ಮಮತಾ ಬೇಗಂ ಕೂಡ ಇದನ್ನೇ ಮಾಡ್ಕೊಂಬಂದಿರೋದು. ಮಮತಾ ಬೇಗಂ ಹೋದಲ್ಲೆಲ್ಲ ಒಂದು ಮಾತು ಹೇಳ್ತಾರೆ, ನಾನು ಎಲ್ಲ ಅಧಿಕಾರಿಗಳ ಹೆಸರುಗಳನ್ನು ಬರೆದಿಟ್ಕೊಂಡಿದ್ದೀನಿ, ಎಲ್ಲರ ಅಡ್ರೆಸ್ ನನ್ನ ಹತ್ರ ಇದೆ, ಎಲ್ಲರ ಫೋನ್ ನಂಬರ್ ಇದೆ, ಒಂದು ಸಲ ಮೇ 4ನೇ ತಾರೀಕು ಫಲಿತಾಂಶ ಬರಲಿ, ಒಬ್ಬೊಬ್ಬರನ್ನ ಅಟ್ಟಾಡಿಸ್ಕೊಂಡೋಗಿ ಹೊಡಿತೀವಿ, ಒಬ್ಬೊಬ್ಬರನ್ನ ಹಿಡ್ಕೊಂಬಂದು ಜೈಲಿಗೆ ಹಾಕ್ತೀವಿ ಅಂತ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯೇ ಹೀಗೆ ಹೇಳಿದಾಗ ಆಕೆ ಜೊತೆ ಇರೋರು ಅದನ್ನೇ ಮಾತಾಡ್ತಾರೆ. ಮಜಾ ನೋಡಿ. ಈ ಜಹಾಂಗೀರ್ ಖಾನ್ ಇದಲ್ಲ, ಅದಾದಮೇಲೆ ಜಹಾಂಗೀರ್ ಖಾನ್ ಕತೆಗೆ ಬರೋಣ. ಜಹಾಂಗೀರ್ ಖಾನು ತಪ್ಪಿಸ್ಕೊಂಡು ಓಡೋಗಿದ್ದ. ಯಾವಾಗ ಈ ರೀತಿ ಮನೆ ಹತ್ರ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಈತ ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕ್ತಾನೆ. ಏನಂತ? ಅಜಯ್ ಪಾಲ್ ಶರ್ಮಾ ಇಲ್ಲಿ ಕೆಲಸ ಮಾಡಬಾರ್ದು, ಆ ರೀತಿ ನೀವು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡಿ. ಯಥಾ ಪ್ರಕಾರ ಕೋರ್ಟ್ನವ್ರು ಕಿತ್ತಿ ಬಿಸಾಕ್ತಾರೆ ಅಪ್ಲಿಕೇಶನ್. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಪ್ರಕಾರ ಚುನಾವಣೆ ನಡೆಯಬಾರದು ಅನ್ನೋದು TMC ಆಟ. ಚುನಾವಣೆಯಲ್ಲಿ ಯಾವುದೇ ರೀತಿ ಹಿಂಸಾಕಾಂಡ ನಡೀಬಾರ್ದು ಅಂತ ಅಮಿತ್ ಶಾ, ನರೇಂದ್ರ ಮೋದಿ ಅವರ ಏಕಮೇವ ಸಂಕಲ್ಪ. ಅದಕ್ಕೆ ಸಾಥ್ ಕೊಟ್ಟಿರೋದು ಚುನಾವಣಾ ಆಯೋಗ. ಮೊದಲನೇ ಹಂತದ ಚುನಾವಣೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ 44,000 ಬೂತ್ಗಳಲ್ಲಿ 11 ಕಡೆ ಮಾತ್ರ ಸಣ್ಣ ಪುಟ್ಟ ಗಲಾಟೆಗಳಾಗಿರೋದು. ಒಂದು ಕಡೆ ಕಾರನ್ನು ಒಡೆದಾಕಿದ್ದಾರೆ, ಒಬ್ಬ MLA ಕ್ಯಾಂಡಿಡೇಟನ್ನು ಹೊಡೆದಿದ್ದಾರೆ. ಹಾಗೆ ಎಲ್ಲಿಯಾದರೂ ಇದು ಶಾಂತಿಯುತವಾಗಿ ನಡೆದುಬಿಟ್ರೆ ಈಗಿರುವಂಥ 142 ಸೀಟ್ಗಳಲ್ಲಿ 80 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದುಬಿಟ್ರೆ ತನ್ನ ಕತೆ ಏನು ಅನ್ನುವಂಥ ಭಯ ಈ ಮಮತಾ ಬೇಗಂನ ಕಾಡ್ತಾ ಇದೆ. ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಮೇ 4ನೇ ತಾರೀಕಿನ ನಂತರ ಎಲ್ಲ ಗುಡ್ಚಾಪಿ ಕಟ್ಕೊಂಡು ಯಾರ್ಯಾರು ಓಟ್ ಹಾಕಿಲ್ವಲ್ಲ, ಯಾರು ನುಸುಳುಕೋರಿದಿರಲ್ಲ, ಅವ್ರ ಕತೆ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಕ್ಲೈಮ್ಯಾಕ್ಸ್ ಆಗಿಲ್ಲ ಅವ್ರದ್ದು. ಮೇ 4ನೇ ತಾರೀಕಿನ ಫಲಿತಾಂಶ ಬರಲಿ, ಬಂದಾದ್ಕೊಂಡು ನಿಮ್ಮನ್ನೇ ಬಾಂಗ್ಲಾದೇಶಕ್ಕೆ ಇಲ್ಲಿಂದ ರವಾನೆ ಮಾಡುವ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ. ಇದ್ರ ಮಧ್ಯೆ ಇವತ್ತು ನರೇಂದ್ರ ಮೋದಿಯವರು ಯಾವಾಗ ಇಲ್ಲಿ 48 ಗಂಟೆಗಳ ಕಾಲ ಯಾರು ಅಭ್ಯರ್ಥಿ ಇರಬಾರ್ದು ಅಂತ ಆಯ್ತಲ್ಲ, ತಕ್ಷಣ ಅವರು ಸಿಕ್ಕಿಂಗೆ 2 ದಿವಸಗಳ ಭೇಟಿಗೆ ಹೋದರು. ಅಲ್ಲಿ 50ನೇ ವರ್ಷದ ಸ್ಥಾಪನಾ ದಿನಾಚರಣೆ ಸಿಕ್ಕಿಂ ರಾಜ್ಯದ್ದು. 4,000 ಕೋಟಿ ರೂಪಾಯಿಗಳ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾಯಿದ್ದಾರೆ. ಅದರ ಮಧ್ಯೆ ಭಾಳ ದೊಡ್ಡ ವೈರಲ್ ಆಗಿರುವಂಥ ಘಟನೆಯನ್ನು ವೈರಲ್ ಆಗಿರೋ ಘಟನೆ ಏನಪ್ಪ ಅಂತಂದರೆ, ನರೇಂದ್ರ ಮೋದಿಯವರು ಜರ್ಸಿ ಧರಿಸಿ ಫುಟ್ಬಾಲ್ ಆಡ್ತಾ ಇದ್ದಾರೆ ಮಕ್ಕಳ ಜೊತೆಗೆ. ಹೇಗೆ ಕಾಣ್ತಾ ಇದ್ರು ನರೇಂದ್ರ ಮೋದಿ ಬ್ಲೂ ಕಲರ್ ಜರ್ಸಿನಲ್ಲಿ ಅಂದರೆ ನಿಜವಾದ ಫುಟ್ಬಾಲ್ ಕ್ರೀಡಾಪಟು ಈತ ಅನ್ನಿಸ್ಬೇಕು, ಆ ರೀತಿಯಾದಂಥ ನಿಲುವು ಅವ್ರದ್ದು ಇತ್ತು. ನೋಡಿ, ನರೇಂದ್ರ ಮೋದಿಯವರ ಆಲೋಚನಾ ಶೈಲಿ ಇದೆಯಲ್ಲ, ನಮ್ಮ ಎಲ್ಲಿ ಆಲೋಚನಾ ಶೈಲಿ ನಿಲ್ಲತ್ತೋ, ನಮ್ಮ ಆಲೋಚನಾ ಶಕ್ತಿ ನಿಲ್ಲತ್ತೋ, ಆ ಬಿಂದುವನ್ನು ದಾಟ್ಕೊಂಡು ನರೇಂದ್ರ ಮೋದಿ ಆಲೋಚನೆ ಮಾಡ್ತಾರೆ. ಈಗ ಫುಟ್ಬಾಲ್ ಬಗ್ಗೆ ಅತೀವವಾದ ವ್ಯಾಮೋಹ ಇರುವಂಥ ರಾಜ್ಯ ಯಾವುದು ಸ್ವಾಮಿ? ಗಲ್ಲಿಯಲ್ಲಿ ಫುಟ್ಬಾಲ್ ಎಲ್ಲಿ ಆಡ್ತಾರೆ ಈ ದೇಶದಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಆಡ್ತಾರೆ. ಚುನಾವಣೆ ನಡೀತಾ ಇದೆ ಇವತ್ತು. ಎಲ್ಲ ಕಡೆ ವೈರಲ್ ಆಗಿರೋದು ಯಾವುದು? ವೈರಲ್ ಆಗಿರೋದು ಈಗ ಅವರು ಫುಟ್ಬಾಲ್ ಆಡ್ತಾ ಇರೋದು. ಫುಟ್ಬಾಲ್ ಬಗ್ಗೆ ವ್ಯಾಮೋಹ ಇರೋದು ಯುವಕರಿಗೆ ಎಲ್ಲಿ? ಯುವಕರು ಯುವತಿಯರಿಗೆ ಪಶ್ಚಿಮ ಬಂಗಾಳದಲ್ಲಿ. ಒಂದು ಸಂದೇಶವನ್ನು ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳಕ್ಕೆ ರವಾನೆ ಮಾಡ್ತಾರೆ. ಫುಟ್ಬಾಲ್ ಬಗ್ಗೆ ನನಗೆ ವ್ಯಾಮೋಹ ಇದೆ, ನಿಮ್ಮವನು ನಾನು ಅಂತ ಹೇಳ್ತಾರೆ. ಇದನ್ನು ಹೇಳಬೇಕಾಗಿಲ್ಲ. ಒಂದು ಆಟದಲ್ಲಿ ತನ್ನನ್ನು ತಾನು ತೊಡಗಿಸುವ ಮೂಲಕ ಮತದಾರರನ್ನು ಹೇಗೆ ಆಕರ್ಷಿಸಬೇಕು ಅನ್ನುವುದನ್ನು ನರೇಂದ್ರ ಮೋದಿಗಿಂತ ಚೆನ್ನಾಗಿ ಯಾರೂ ಅರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತು, ಮೊನ್ನೆ ಆದಂಥ ಘಟನೆ, ಜಾಲ್ಮುರಿ ಘಟನೆ. ಜಾಲ್ ಅಂದರೆ ಖಾರ ಅಂತ, ಮುರಿ ಅಂದರೆ ಚುರುಮುರಿ. ಖಾರ ಚುರುಮುರಿ ಅಂತ ನಮ್ಮ ಚುರುಮುರಿ ಖಾರ ಅಂತ ನಮ್ಮ ಕಡೆ ಕರೀತಾರೆ. ಅದಕ್ಕೆ ಈ ಕಡೆ ಗಿರ್ಮಿಟ್ಟು ಅಂತಾರೆ ಉತ್ತರ ಕರ್ನಾಟಕ ಕಡೆ, ಈ ಕಡೆ ಬರೀ ಎಣ್ಣೆ ಹಾಕಿ ಮಾಡೋದಕ್ಕೆ ಜಾಲ್ಮುರಿ ಅಂತಾರೆ. ಜಾಲ್ಮುರಿ ತೊಗೊಂಡಿದ್ದು ಅವರು 10 ರೂಪಾಯಿ ಕೊಟ್ಟು, ಉರಿ ಆಗಿದ್ದು ಮಮತಾ ಬೇಗಂಗೆ. ಆಯಿತಾ, ನರೇಂದ್ರ ಮೋದಿ ಅವರು ಜರ್ಸಿ ಹಾಕ್ಕೊಂಡು ಫುಟ್ಬಾಲ್ ಆಡಿದ್ರ. ಅದಾದಮೇಲೆ ಏನು ಮಾಡ್ತಾ ಇದ್ದಾರೆ, ಇವತ್ತು ಅತಿ ದೊಡ್ಡದಾದಂಥ ರೋಡ್ ಶೋ ವಾರಣಾಸಿಯಲ್ಲಿದೆ ನರೇಂದ್ರ ಮೋದಿ ಅವ್ರದ್ದು. ಇಟ್ ಇಸ್ ದ ಬಿಗ್ಗೆಸ್ಟ್ ರೋಡ್ ಶೋ ಇನ್ ವಾರಣಾಸಿ ಹಿಸ್ಟ್ರಿ. ಆ ರೋಡ್ ಶೋವನ್ನು ಪೂರೈಸಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡ್ತಾಯಿದ್ದಾರೆ. ತ್ರಿಪುಂಡ ಹಚ್ಚಿಕೊಂಡು ಆ ಭಸ್ಮದಲ್ಲಿ ನರೇಂದ್ರ ಮೋದಿಯವರನ್ನು ನೋಡುವುದೇ ಒಂದು ಪುಳಕ. ಗಂಗಾ ನದಿಯಿಂದ ಗಂಗಾ ಜಲವನ್ನು ತೆಗೆದುಕೊಂಡು ಕಾಶಿ ವಿಶ್ವನಾಥನ ಮೇಲೆ ಅಭಿಷೇಕವನ್ನು ಜಲಾಭಿಷೇಕ ಮಾಡುವಂಥ ದೈವೀಕವಾದಂಥ ದೃಶ್ಯ ಮತ ಹಾಕುವ ಪ್ರತಿಯೊಬ್ಬರ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಏಕೆಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ವೇಗವಾಗಿ ತನ್ನ ಶಕ್ತಿ, ತನ್ನ ಪ್ರಭಾವಳಿಯನ್ನು ಬೀರ್ತದೆ ಅಂದರೆ, ಕ್ಷಣಾರ್ಧದಲ್ಲಿ ಜಗತ್ತಿನಲ್ಲಿ ಎಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕ್ಷಣಾರ್ಧದಲ್ಲಿ ಮನಸ್ಸಿನಲ್ಲಿ ನಮ್ಮ ಮೇಲೆ ಭಿತ್ತಿಯಲ್ಲಿ ಹಚ್ಚೋದು ಮೂಡಿಸೋದು.
ಒಂದು ಕಡೆ ಫುಟ್ಬಾಲ್ ಆಟ, ಮತ್ತೊಂದು ಕಡೆ ಕಾಶಿ ವಿಶ್ವನಾಥನ ದರ್ಶನ, ಹಿಂದುತ್ವದ ಪ್ರತೀಕವಾಗಿ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಗಂಗಾಜಲದ ಗಂಗಾ ಅಭಿಷೇಕ ಕಾಶಿ ವಿಶ್ವನಾಥನಿಗೆ. ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನೋಡಿ. ಪ್ರತಿ ಬಾರಿ ನರೇಂದ್ರ ಮೋದಿ ಕಾಶಿ ವಿಶ್ವನಾಥನ ದರ್ಶನ ಮಾಡುವಾಗ ನಾನು ಲೈವ್ ದೃಶ್ಯವನ್ನು ನೋಡಲಿಕ್ಕೆ ಬಹಳ ಹಾತೊರಿತೀನಿ. ಯಾಕೆಂದರೆ ಆ ದೃಶ್ಯವೇ ಆಗಿರ್ತದೆ, ನೀವು ಅದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲೌಕಿಕವಾದಂಥ ದೃಶ್ಯ ಅದು ಈ ಚುನಾವಣೆಯ ಸಂದರ್ಭದಲ್ಲಿ ನಡೀತಾ ಇದೆ. ಅಂದರೆ ಈ ಕಡೆ ಮಮತಾ ಬೇಗಮು ಹತಾಶರಾಗಿ, ನೀವು ಒಂದು ಯೋಚನೆ ಮಾಡಿರಿ, ಕಳೆದ 3 ತಿಂಗಳಲ್ಲಿ ಕಲ್ಕತ್ತಾ ಹೈಕೋರ್ಟು, ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಪಶ್ಚಿಮ ಬಂಗಾಳದ ಕುರಿತಾಗಿ ಮೊಕದ್ದಮೆ ಇರಲಾರದಂಥ ಯಾವುದಾದ್ರೂ ಒಂದು ದಿವಸವನ್ನು ನನಗೆ ಹೇಳಿ. ಒಂದೇ ಒಂದು ದಿವಸವೂ ಕೂಡ ನಿಮಗೆ ಸಿಗೋದಿಲ್ಲ. ಒಂದಿಲ್ಲ ಒಂದು ಪ್ರಕರಣಗಳಲ್ಲಿರ್ತವೆ. ನಿನ್ನೆಯ ಸಂಚಿಕೆಯಲ್ಲಿ ಸತತವಾಗಿ ಒಂದೇ ದಿವಸ 4 ಪ್ರಕರಣ ಬಂದದ್ದು ಹೇಳಿದೆ. ಅದಾದ ಮೇಲೆ ಈ ಅಜಯ್ ಪಾಲ್ ಶರ್ಮಾನನ್ನು ಇಲ್ಲಿಂದ ಆತ ದಾದಾಗಿರಿ ಮಾಡ್ತಾ ಇದ್ದಾರೆ, ಜನರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ವಾಪಸ್ ಕರ್ಸ್ಕೋಬೇಕು ಅಂತ ಕೋರ್ಟ್ ಆದೇಶ ಮಾಡಿ ಅಂತ ಕೋರ್ಟ್ಗೆ ಹೋಗಿರ್ತಾರೆ. ಹೆಂಗಿದೆ ನೋಡಿ, ಕೋರ್ಟು ಚಿಮಾರಿ ಹಾಕಿ ವಾಪಸ್ ಕಳಿಸಿದೆ. ಈ ಭಾವು ತೋರ್ಸೇಕರ್ ಅಂತೇಳಿ ಒಬ್ಬ ಮರಾಠಿ ಪತ್ರಕರ್ತ, ಹಿರಿಯ ಪತ್ರಕರ್ತ, 85 ವರ್ಷ, ಒಂದು ಮಾತನ್ನು ಹೇಳಿದ್ದಾರೆ ಅವರು. ಏನಂದರೆ, ಮಮತಾ ಬೇಗಂ ಸೋತದ್ದೇ ಆದರೆ ಪಶ್ಚಿಮ ಬಂಗಾಳ ಗೆದ್ದಿದೆ ಅಂತ ಅರ್ಥ. ಮಮತಾ ಬೇಗಂ ಗೆದ್ದಿದೆ ಅಂತ ಆದರೆ ಭಾರತ ದೇಶ ಸೋತಿದೆ ಅಂತ ಅರ್ಥ. ಏಕೆಂದರೆ ಪಶ್ಚಿಮ ಬಂಗಾಳ ಅನ್ನೋದು ಕೇವಲ ಒಂದು ರಾಜ್ಯವಲ್ಲ, ಈ ದೇಶದ ಜನರ ಧ್ವನಿ, ಇನಿದನಿ, ಪ್ರತಿಧ್ವನಿ. ಏನಾಗತ್ತೆ ಅನ್ನೋದನ್ನು 12 ಗಂಟೆ ಸುಮಾರು 2ನೇ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ವೋಟಿಂಗ್ ಶುರುವಾಗಿ ಒಂದು 4 ತಾಸು ಆದಮೇಲೆ ಒಂದು ಅಪ್ಡೇಟ್ ಕೊಡ್ತೀನಿ. ಇವತ್ತು ಬಹುಶಃ ಹೆಚ್ಚು ಸಂಖ್ಯೆಯ ವಿಡಿಯೋಗಳು ಬರುವ ಸಾಧ್ಯತೆ ಇದೆ. ಸಂಜೆಯವರೆಗೂ ಎಲ್ಲ ವೋಟಿಂಗನ್ನು ನೋಡೋಣ. ಸಂಜೆ ಆದಮೇಲೆ ಇವತ್ತೇ ರಾತ್ರಿ ಎಕ್ಸಿಟ್ ಪೋಲ್ ಫಲಿತಾಂಶ ಬರುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ನಿಖರವಾದಂಥ ಮಾಹಿತಿಯನ್ನು ಕಲೆ ಹಾಕಿ ತಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.